Okay, the next concept problem, that is guaranteed profit. Guaranteed profit, it is a profit which is going to be given to the upcoming partner. Suppose if there is a two partners A and B, they are going to be admitting a new partner C. Okay, after admitting that partner C, the old partners, that is A and B, is going to be give a certain guarantee to the new partner. Means minimum such of amount which is going to be given to the new partner, whether he is going to be receive a smaller amount or bigger amount, it doesn't matter. But the guaranteed profit which is to be payable by the old partners to the new partner. ಹಾಗಂದರೆ ಇಲ್ಲಿ ನೋಡಿ, ಇದು ಗ್ಯಾರಂಟಿ ಪ್ರಾಫಿಟ್ ಅಂದರೆ ಏನು ಅಂದರೆ, ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಥರ್ಡ್ ಪಾರ್ಟ್ನರ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಜಾಯಿನ್ ಮಾಡ್ಕೊತಾರೆ. ಜಾಯಿನ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರೆ, ಆ ಓಲ್ಡ್ ಪಾರ್ಟ್ನರ್ಸು ನ್ಯೂ ಪಾರ್ಟ್ನರಿಗೆ ಹೇಳ್ತಾರೆ ಏನಂತ, ನನ್ನ ಬಿಸ್ನೆಸ್ಸಿಗೆ ನೀನು ಜಾಯ್ನ್ ಆದರೆ ಮಿನಿಮಮ್ ಇಷ್ಟು ಪ್ರಾಫಿಟನ್ನು ನಾನೇನು ಮಾಡ್ತೀನಿ ನಿನಗೆ ಪೇ ಮಾಡ್ತೀನಿ ಅಂತ. ಸೊ ಆ ಒಂದು ಗ್ಯಾರಂಟಿಡ್ ಪ್ರಾಫಿಟ್ಗಿನ್ನ ಏನಾದರೂ ಕಡಿಮೆ ಬಂದರೆ ಆಗ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರೆ, ಅಂದರೆ ಅದರಲ್ಲಿ ಇಬ್ಬರು ಆಗಿರ್ಬೋದು ಅಥವಾ ಇಬ್ಬರಲ್ಲಿ ಒಬ್ಬರಾದರೂ ಆಗಿರ್ಬೋದು, ಇಬ್ಬರು ಸೇರಿಬಿಟ್ಟು ಆ ಒಂದು ಸರ್ಟೆನ್ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತಲ್ಲ ಆ ಡಿಫ್ರೆನ್ಸ್ ಅಮೌಂಟನ್ನು ಪೇ ಮಾಡ್ತಾರೆ. ಯಾರಿಗೆ? ನ್ಯೂ ಪಾರ್ಟ್ನರಿಗೆ. ಅಥವಾ ಆ ಎರಡು ಪಾರ್ಟ್ನರಲ್ಲಿ ಯಾರಾದರೂ ಒಬ್ಬ ಪಾರ್ಟ್ನರ್ ಆದರೂ ಏನು ಮಾಡ್ಬೋದು, ಆ ಒಂದು ನ್ಯೂ ಪಾರ್ಟ್ನರ್ಗೆ ಆ ಏನು ಡಿಫ್ರೆನ್ಸ್ ಅಮೌಂಟನ್ನು ಪೇ ಮಾಡ್ಬೋದು. ಇನ್ ಕೇಸ್ ಜಾಸ್ತಿ ಬಂತ ಯಾವುದೇ ರೀತಿ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇನ್ ಕೇಸ್ ಆ ಅಗ್ರೀಡ್ ಅಮೌಂಟ್ಗಿಂತ ಏನಾದರೂ ಕಡಿಮೆ ಇದ್ದರೆ ಅವಾಗ ಏನು ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ ಶೇರ್ ಮಾಡ್ತಾರೆ. ಇವಾಗ ಸಪೋಸ್ ಎ ಬಿ ಇರ್ತಾರೆ, ಸಿನ ಅಡ್ಮಿಟ್ ಮಾಡ್ಕೊತಾರೆ. ಸಿಗೆ ಅಡ್ಮಿಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಿನಗೆ ಮಿನಿಮಮ್ ಎಷ್ಟು 10,000 ಪ್ರಾಫಿಟ್ ಅಷ್ಟು ನಿನಗೆ ಪಕ್ಕ ಬಂದೇ ಬರುತ್ತೆ. ಇನ್ ಕೇಸ್ 10,000ಗಿಂತ ಕಡಿಮೆ ಬಂದರೆ ಅದನ್ನು ನಾವೇ ನಿನಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಸಿಗೆ ಏನಾಗುತ್ತೆ, ಒಂದು ಇಯರಲ್ಲಿ 8,000 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಅಗ್ರೀಡ್ ಅಮೌಂಟ್ ಎಷ್ಟು? 10,000. ಬಟ್ ಅವನಿಗೆ ಬಂದಿದ್ದೆಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ಪ್ರಕಾರ 8,000 ಬಂದಿರುತ್ತೆ. ಇನ್ನು ಡಿಫ್ರೆನ್ಸ್ ಎಷ್ಟು? 2,000. ಆ 2,000 ರೂಪಾಯಿ ಕಮ್ಮಿ ಅಮೌಂಟನ್ನು ಬಂದಿರೋದಕ್ಕೋಸ್ಕರನೇ ಓಲ್ಡ್ ಪಾರ್ಟ್ನರ್ ಎ ಮತ್ತು ಬಿ ಏನು ಮಾಡ್ತಾರೆ, ಆ 2,000 ರೂಪಾಯಿನ ಅವರು ಹಂಚ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಸಿಗೆ ಕೊಡ್ತಾರೆ. ಎ 1,000 ಹಾಕ್ಬೋದು, ಬಿ 1,000 ಆದರೂ ಹಾಕ್ಬೋದು, ಅಥವಾ ಎ 1,500 ಹಾಕಿ ಬಿ 500 ಹಾಕಿರ್ಬೋದು. ಅದು ಓಲ್ಡ್ ರೇಷೋ ಮೇಲೆ ಶೇರ್ ಮಾಡಿದಾಗ ಗೊತ್ತಾಗುತ್ತೆ. ಇನ್ ಕೇಸ್ 2,000ನ ಯಾವ್ದಾದ್ರು ಒಬ್ಬ ಪಾರ್ಟ್ನರೇ ಸಿಗೆ ಕಂಪ್ಲೀಟಾಗಿ ಕೊಡ್ಬೋದು. ಅಂದರೆ ಎ ಏನು ಮಾಡ್ತಾನೆ, 2,000 ರೂಪಾಯಿ ಕಂಪ್ಲೀಟಾಗಿ ಸಿ ಕೊಡ್ತಾನೆ. ಅವಾಗ ಬಿಗೇನು ಕೊಡೋ ನೆಸೆಸಿಟಿ ಇಲ್ಲ. ಅಥವಾ ಬಿನೇ 2,000 ರೂಪಾಯಿ ಕಂಪ್ಲೀಟಾಗಿ ಸಿಗೆ ಕೊಡ್ಬೋದು. ಆ ಥರನೂ ಇರುತ್ತೆ. ಎನಿ ಒನ್ ಆಫ್ ದೆಮ್ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ಕಾಂಟ್ರಿಬ್ಯೂಟಿಂಗ್ ದ ಡಿಫ್ರೆನ್ಸ್ ಅಮೌಂಟ್, ಆರ್ ಬೋತ್ ಆಫ್ ದ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ಕಾಂಟ್ರಿಬ್ಯೂಟಿಂಗ್ ದ ಡಿಫ್ರೆನ್ಸ್ ಅಮೌಂಟ್ ಟು ದ ನ್ಯೂ ಪಾರ್ಟ್ನರ್. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ಗ್ಯಾರಂಟಿಡ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಆ ಗ್ಯಾರಂಟಿಡ್ ಪ್ರಾಫಿಟಿಂಗ್ ಪ್ರಾಬ್ಲಮ್ ಹೇಗಿರುತ್ತೆ, ಅದನ್ನು ಯಾವ ರೀತಿ ಮಾಡಬೇಕು? Let us solve the problem in respective of guaranteed profit to the partner. This is also one of the 6 marks problem in this chapter. Okay, look at the problem. Sachin and Rahul ಇಬ್ಬರು ಪಾರ್ಟ್ನರ್ ಇದ್ದಾರೆ, ಸಚಿನ್ ಮತ್ತು ರಾಹುಲ್. ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ ಆಫ್ 3:2. 3:2 ಬಂದುಬಿಟ್ಟು ಓಲ್ಡ್ ರೇಷಿಯೋ. ಯಾರ್ದು? ಸಚಿನ್ ಮತ್ತು ರಾಹುಲ್ ಇಂದು. ಸಚಿನ್ ಇಂದು 3, ರಾಹುಲ್ ಇಂದು 2. ಕೀಪ್ ಇಟ್ ಇನ್ ಮೈಂಡ್, ಲಿಸನ್ ಕೇರ್ಫುಲ್. ನೆಕ್ಸ್ಟ್, ದೇ ಅಡ್ಮಿಟ್ ಧೋನಿ. ನ್ಯೂ ಪಾರ್ಟ್ನರ್ ಯಾರಪ್ಪ? ಧೋನಿ. ಓಕೆ, ಫಾರ್ 1/6 ಶೇರ್. ಸೊ ಧೋನಿದು ಓಲ್ಡ್ ಶೇರ್ ಬಂದ್ಬಿಟ್ಟು 3 ಬಂದ್ಬಿಟ್ಟು ಸಚಿನ್, 2 ಬಂದ್ಬಿಟ್ಟು ರಾಹುಲ್. ಓಕೆ, ನೆಕ್ಸ್ಟ್ ನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಧೋನಿ. ಧೋನಿ ರೇಷಿಯೋ 1/6. ಓಕೆ, guaranteed that the share of profit will not be less than 25,000. ಸೊ ಶೇರ್ ಆಫ್ ಪ್ರಾಫಿಟ್ಟು ಎಷ್ಟಕ್ಕಿಂತ ಕಡಿಮೆ ಇರಬಾರ್ದು ಅಂತೇಳಿ 25,000ಕ್ಕಿಂತ ಕಡಿಮೆ ಇರಬಾರ್ದು. ನಾಟ್ ಲೆಸ್ ದ್ಯಾನ್ 25,000 ಅಂದರೆ 25,000ಕ್ಕಿಂತ ಕಮ್ಮಿ ಏನಾದರೂ ಬಂದರೆ ಓಲ್ಡ್ ಪಾರ್ಟ್ನರ್ ಸಚಿನ್ ಮತ್ತು ರಾಹುಲ್ ಇಬ್ಬರು ಕೊಡ್ತಾರೆ. ಯಾರಿಗೆ? ಧೋನಿಗೆ. ಓಕೆ, ದ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮಿನ ಟೋಟಲ್ ಪ್ರಾಫಿಟ್ ಎಷ್ಟು? 90,000 by payable profit transfer
90,000. Calculate the share of profits for each of partner when the guarantee is given by the firm. ನೋಡಿ ಗ್ಯಾರಂಟಿ ಗಿವನ್ ಬೈ ದ ಫರ್ಮ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಗ್ಯಾರಂಟಿ ಈಸ್ ಗಿವನ್ ಬೈ ಹೂಮ್ ಅಂತ ನಮಗೆ ಕ್ವಶನ್ ಮಾರ್ಕ್ ಇರುತ್ತೆ. ಅದು ಪಾರ್ಟ್ನರ್ ಅಂತನಾದ್ರೂ ಕೊಡ್ಬೋದು, ಫರ್ಮ್ ಅಂತನಾದ್ರೂ ಕೊಡ್ಬೋದು. ಇಲ್ಲಿ ಏನು ಹೇಳಿದೆ, ಕ್ಯಾಲ್ಕುಲೇಟ್ ದ ಪ್ರಾಫಿಟ್ಸ್ ಆಫ್ ಈಚ್ ಪಾರ್ಟ್ನರ್ ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ಫರ್ಮ್ ಕೊಟ್ಟಿದೆ ಗ್ಯಾರಂಟಿ. ಯಾರಿಗೆ? ಧೋನಿಗೆ. ಫರ್ಮಲ್ಲಿ ಇದ್ದಿದ್ದು ಮುಂಚೆ ಸಚಿನ್ ಮತ್ತೆ ರಾಹುಲ್. ಸೊ ಧೋನಿಗೆ ಏನಾದರೂ ದುಡ್ಡು ಕಡಿಮೆ ಬಂದರೆ ಆ ಕಡಿಮೆ ಬಂದಿರೋ ದುಡ್ಡನ್ನು ಫರ್ಮ್ ಕೊಡುತ್ತೆ ಅಂದರೆ ಅದರ ಅರ್ಥ ಏನು? ಓಲ್ಡ್ ಪಾರ್ಟ್ನರ್ಸ್ ಕೊಡ್ತಾರೆ. ಓಲ್ಡ್ ಪಾರ್ಟ್ನರ್ಸ್ ಯಾರು? ಸಚಿನ್ ಮತ್ತು ರಾಹುಲ್. ಅವ್ರ ರೇಷೋ ಎಷ್ಟು? 3:2. ಸೊ ಆ ರೇಷೋ ಪ್ರಕಾರನೇ ಕಡಿಮೆ ಬಂದರೆ ಧೋನಿಗೆ ಕೊಡ್ತಾರೆ ಅಂತ. ಸೊ ಇವಾಗ 90,000 ಪಾರ್ಟ್ನರ್ಸಿಗೆ ಹಂಚ್ಬೇಕು. ಯಾರ್ಯಾರಿಗೆ ಹಂಚ್ಬೇಕು? 2 ಪಾರ್ಟ್ನರ್ಸ್ಗೆ ಹಾಕಬೇಕು. ಜಸ್ಟ್ ಬಂದಿರತಕ್ಕಂಥ 90,000 ಪಾರ್ಟ್ನರ್ಸಿಗೆ ಹಂಚ್ಬೇಕು. ಯಾರ್ಯಾರು? ಸಚಿನ್, ರಾಹುಲ್, ಧೋನಿ. ಇಲ್ಲಿ ನೋಡಿ, ಈ 90,000 ಪ್ರಾಫಿಟನ್ನು 3 ಜನಕ್ಕೂ ಶೇರ್ ಮಾಡಬೇಕು. ಯಾವ ರೇಷೋದಲ್ಲಿ ಶೇರ್ ಮಾಡ್ತೀರಾ? 3:2 ರೇಷೋದಲ್ಲಿ ಶೇರ್ ಮಾಡ್ತೀರಾ? 3:2 ಏನು? ಓಲ್ಡ್ ರೇಷೋ. ಯಾರು? ಸಚಿನ್ ಮತ್ತು ರಾಹುಲ್. ಧೋನಿ ರೇಷೋ 1/6. ಬಟ್ ಕೀಪ್ ಇಟ್ ಇನ್ ಮೈಂಡ್, ಯಾವುದೇ ಒಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗಲಿ ಅಥವಾ ಯಾವುದೇ ಒಬ್ಬ ಪಾರ್ಟ್ನರ್ ರಿಟೈರ್ ಆಗಲಿ, ಆವಾಗ ಎಲ್ಲ ಒಂದು ಬಿಸ್ನೆಸ್ಸಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಕೀಪ್ ಇಟ್ ಇನ್ ಮೈಂಡ್, ಇಫ್ ದ ಎನಿ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ಅಡ್ಮಿಟೆಡ್ ಇನ್ ಟು ದ ಬಿಸ್ನೆಸ್ ಆರ್ ಇಫ್ ದ ಎನಿ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ಬಿ ರಿಟೈರ್ಡ್ ಇನ್ ದ ಬಿಸ್ನೆಸ್, ದೆನ್ ದ ಓಲ್ಡ್ ರೇಷಿಯೋ ಆಫ್ ದ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಬಿ ಚೇಂಜಸ್. ಇವಾಗ ಪಾರ್ಟ್ನರ್ ಅಡ್ಮಿಟ್ ಆದಮೇಲೆ ಈ ಓಲ್ಡ್ ರೇಷಿಯೋ ಏನಾಗುತ್ತೆ? ಚೇಂಜಸ್ ಆಗುತ್ತೆ. ಚೇಂಜಸ್ ಆಗಿ ನ್ಯೂ ರೇಷಿಯೋ ಬರುತ್ತೆ. ಓಕೆ, ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2. ಪಾರ್ಟ್ನರ್ ಅಡ್ಮಿಟ್ ಆದಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ವರ್ಕಿಂಗ್ ನೋಟ್ ಅಂತ ಬರ್ಕೊಂಡು NPSR there is a formula to calculate the new profit sharing ratio. Okay, new profit sharing ratio na calculate ಮಾಡಲಿಕ್ಕೆ ಫಾರ್ಮುಲಾ ಇದೆ. ಏನು ಅಂದ್ರೆ ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಓಲ್ಡ್ ಶೇರು ಮತ್ತು ರಿಮೈನಿಂಗ್ ಶೇರನ್ನು ಮಲ್ಟಿಪ್ಲೈ ಮಾಡಿದರೆ ಏನು ಸಿಗುತ್ತೆ? NPSR ಸಿಗುತ್ತೆ. ಸೊ ಓಲ್ಡ್ ಶೇರ್ ನಿಮಗೆ ಗೊತ್ತಿರುತ್ತೆ ಇಷ್ಟು. ಸರ್ ಹಾಗಾದರೆ ರಿಮೈನಿಂಗ್ ಶೇರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ರಿಮೈನಿಂಗ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಬೇಕು 1/6. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟಪ್ಪ? 1/6. ಸೊ 1 ಪಾರ್ಟಲ್ಲಿ 1/6 ಪಾರ್ಟನ್ನು ಲೆಸ್ ಮಾಡಿದರೆ ನಮಗೆ ರಿಮೈನಿಂಗ್ ಶೇರ್ ಸಿಗುತ್ತೆ. 1 - 1/6 ನೋಡಿ, 1 - 1/6 ಮಾಡಿದರೆ 5/6. ನಿಮಗೆ ಇದು ಗೊತ್ತಿರಬೇಕು. ಇಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? 1 - 1/6 ಇಲ್ಲಿ 1 ಕೆಳಗಡೆ ಏನೂ ಇಲ್ಲ ಅಂದರೆ ಏನಿರುತ್ತೆ? 1 ಇರುತ್ತೆ. LCM. ಓಕೆ, LCM ತೆಗೆದು ತೆಗೆದುಬಿಟ್ಟು ನೀವು ಮಾಡಿದರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿದರೆ 5/6 ಬರುತ್ತೆ. ಅಥವಾ ಇನ್ನೂ ಒಂದು ಶಾರ್ಟ್ಕಟ್, 6 ಪಾರ್ಟಲ್ಲಿ ಇಲ್ಲಿ 1 ಪಾರ್ಟ್ ಇದೆ ಅಂದರೆ ಇನ್ನು ರಿಮೈನಿಂಗ್ ಪಾರ್ಟ್ ಎಷ್ಟು? 6 ಪಾರ್ಟಲ್ಲಿ ಇಲ್ಲಿ ಎಷ್ಟಿದೆ? 1 ಪಾರ್ಟ್ ಇದೆ. ಸೊ ರಿಮೈನಿಂಗ್ ಪಾರ್ಟ್ ಎಷ್ಟು? 5 ತಾನೆ. ಸೊ 5/6. ಅಕಸ್ಮಾತ್ ಇಲ್ಲಿ 2 ಇತ್ತು ಅಂತ ಅನ್ಕೊಂಡು 6 ಪಾರ್ಟಲ್ಲಿ ಇಲ್ಲಿ 2 ಪಾರ್ಟ್ ಇದೆ ಅಂದರೆ ಇಲ್ಲಿ ಎಷ್ಟು? 4 ಪಾರ್ಟ್. ಇಲ್ಲಿ ಇನ್ ಕೇಸ್ 6 ಪಾರ್ಟಲ್ಲಿ ಇಲ್ಲಿ 4 ಪಾರ್ಟ್ ಇತ್ತು ಅಂದರೆ ಇಲ್ಲಿ ಎಷ್ಟು? 2 ಪಾರ್ಟ್. ಓಕೆ, ಸೊ ರಿಮೈನಿಂಗ್ ಪಾರ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಈಸಿ. 1 - ನ್ಯೂ ಪಾರ್ಟ್ನರ್ ಶೇರ್. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು? ನ್ಯೂ ಪಾರ್ಟ್ನರ್ ಯಾರು? ಅವ್ರ ಶೇರ್ ಎಷ್ಟು? 1/6. ಸೊ 1 - 1/6 ಮಾಡಿದರೆ
5/6. Are you understand? ರಿಮೈನಿಂಗ್ ಶೇರ್ನ ಕ್ಯಾಲ್ಕುಲೇಟ್ ಮಾಡೋಣ ನೆನಪಲ್ಲಿ 1 ಮೈನಸ್ ಯಾವಾಗಲೂ 1 ಇದು ಡಿಫಾಲ್ಟ್, 1 ಇದು ಸ್ಟ್ಯಾಂಡರ್ಡ್. ಓಕೆ, 1ರಲ್ಲಿ 1/6 ಲೆಸ್ ಮಾಡಿದರೆ ಎಷ್ಟು? 5/6. ಸೊ ಸಚಿನ್ ರಾಹುಲ್ ಮತ್ತೆ ಸಚಿನ್ ಓವರ್ ರೇಷಿಯೋ ಬಂದ್ಬಿಟ್ಟು 3/5, ರಾಹುಲ್ 2/5. 3/5 ಇಂಟು ರಿಮೈನಿಂಗ್ ಶೇರ್ ಎಷ್ಟು? 5/6. 2/5 ಇಂಟು 5/6. Whole share of Sachin 3/5. Whole share of Rahul 2/5. Remaining share is 5/6. So 3/5 into 5/6 ಮಾಡಿದ್ರೆ ಎಷ್ಟು? 3 5s are 15. 5 6 are 30. 2 5s are 10. 5 6 are 30. Next ಧೋನಿ 1/6. ಧೋನಿ ಶೇರ್ ಎಷ್ಟಪ್ಪ? 1/6. ನೋಡಿ ಇಲ್ಲಿ ಡಿನಾಮಿನೇಟರ್ 30 ಇಲ್ಲಿ 6 ಇದೆ. ಓಕೆ, ಡಿನಾಮಿನೇಟರ್ ಸೇಮ್ ಇದೆಯಾ? ಇಲ್ಲ. ಸೊ ಡಿನಾಮಿನೇಟರ್ಸ್ನ ಸೇವ್ ಮಾಡಬೇಕು ಅಂದರೆ ಧೋನಿಗಳನ್ನ 6 ಇಂದ ಇಲ್ಲಿ 30 ಆಗಬೇಕು ಅಂದರೆ ಏನು ಮಾಡಬೇಕು? 6 ಇಂಟು 5 5/30. ನೋಡಿ, ಯಾವಾಗಲೂ ನೀವು ರೇಷಿಯೋಸ್ ಮಾಡಬೇಕು ಅಂದರೆ ನಿಮಗೆ ಡಿನಾಮಿನೇಟರ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಮೈಂಡಲ್ಲಿ 1/6 ಇದೆ, ಇಲ್ಲಿ ಡಿನಾಮಿನೇಟರ್ 30 ಇದೆ, ಬಟ್ ಇಲ್ಲಿ 6 ಇದೆ. ಸೊ 6ನ 30 ಮಾಡಬೇಕು ಅಂದರೆ ಏನು ಮಾಡಬೇಕು? 6 ಇಂಟು 5 ಮಾಡಿದರೆ ನಮಗೆ 30 ಆಗುತ್ತೆ. ಸೊ 6 ಇಂಟು 5 ಮಾಡಿದರೆ 30 ಆಗುತ್ತೆ. ಅದೇ 5ನ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಅಕಸ್ಮಾತ್ 4 ಇದ್ದರೆ ಇದು ನ್ಯೂಮರೇಟರ್ನಲ್ಲಿ 4 ತಗೋಬೋದು. ಇಲ್ಲಿ ಅಕಸ್ಮಾತ್ 3 ತಗೊಂಡ್ರೆ ಇದು 3 ತಗೋಬೋದು. ಸೊ 6 5 30 ಆಯಿತು, ಇದು ಈಕ್ವಲ್ ಆಯಿತು. ಸೊ ಅದೇ 5ನ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಿ. ಸೊ 1 ಇಂಟು 5 ಇಸ್ 5, 6 ಇಂಟು 5 ಇಸ್ 30. ಅವಾಗ NPSR ನ್ಯೂಮರೇಟರ್ ಎಷ್ಟಿದೆ? 9 ಇಷ್ಟು ಎಷ್ಟು? 10 ಇಷ್ಟು 5. ಸಚಿನಿಗೂ 15, ರಾಹುಲಿಗೂ 10, ಧೋನಿಗೂ 5. ಅದನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದರೆ ನೋಡಿ, 5 1s 5 2s 5 3s 3:2. ಒಂದೇ ನಂಬರಿಂದ ಅಷ್ಟು ನಂಬರ್ಸನ್ನು ನಾವು ಡಿವೈಡ್ ಮಾಡಲಿಕ್ಕೆ ಬಂದರೆ ಅದನ್ನು ಡಿವೈಡ್ ಮಾಡಿ, ಇಲ್ಲ ಅಂದರೆ ಏನಿಲ್ಲ ಅದನ್ನೇ ತಗೊಳ್ಳಿ. ಓಕೆ, ನೋಡಿ 5 1s 5 2s 5 3s. ಸೊ NPSR ಬಂದ್ಬಿಟ್ಟು 3:2:1. ಓಕೆ, NPSRನ ಪ್ರತಿ ಪ್ರಾಬ್ಲಮನ್ನು ನೀವು ಕಂಪಲ್ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಈ ವರ್ಕಿಂಗ್ ನೋಟ್ ಹಾಕಿ NPSR ಫಾರ್ಮುಲಾ ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಮಾಡಿದರೆ ನಿಮಗೆ NPSR ಸಿಗುತ್ತೆ. ಆ NPSR ನೀವು ಕಂಪಲ್ಸರಿಯಾಗಿ ನೀವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಲೇಬೇಕು. ಓಕೆ, ಕ್ಯಾಲ್ಕುಲೇಟ್ ಮಾಡಿದ್ದಾದಮೇಲೆ ಇವಾಗ NPSR ಗೊತ್ತಾಯ್ತು. ಸೊ 90,000 ನೀವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಇದನ್ನು ಹಂಚ್ಕೊಳ್ಳಿ. 90,000 ಇಂಟು 3/6, 90,000 ಇಂಟು 2/6, 90,000 ಇಂಟು 1/6. 3/6 2/6 1/6 ಹೇಗೆ ಬಂತು ಅಂದರೆ 3:2:1 NPSR. 3 + 2 5, 5 + 1 6. ಸೊ 3/6 2/6 ಮತ್ತು 1/6 ಈ ಥರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. 90,000 ಇಂಟು 3/6 ಮಾಡಿದರೆ ಎಷ್ಟು ಬರುತ್ತೆ? 45,000. ನೆಕ್ಸ್ಟ್ 90,000 ಇಂಟು 2/6 ಎಷ್ಟು ಬರುತ್ತೆ? 30,000. ನೆಕ್ಸ್ಟ್ 90,000 ಡಿವೈಡೆಡ್ ಬೈ 1/6 15,000. ಇಲ್ಲ ನೋಡಿ, ಸಚಿನ್ಗೆ 45,000 ಬಂತು, ರಾಹುಲ್ಗೆ 30,000 ಬಂತು, ಧೋನಿಗೆ 15,000 ಬಂತು. ಧೋನಿಗೆ ಗ್ಯಾರಂಟಿಡ್ ಪ್ರಾಫಿಟ್ ಎಷ್ಟು? 25,000. ಬಟ್ ಬಂದಿದ್ದೆಷ್ಟು? 15,000. ಇನ್ನು ಎಷ್ಟು ಕಡಿಮೆ ಬಂದಿದೆ? 10,000. ಸೊ ಆ 10,000ನ ಫರ್ಮಲ್ಲಿ ಕೊಡ್ತಾರೆ. ಫರ್ಮಲ್ಲಿ ಯಾರು ಹೇಳ್ತಾರೆ? ಸಚಿನ್ ಮತ್ತು ರಾಹುಲ್. ಲೆಸ್ ಡೆಫಿಷಿಯನ್ಸಿ. ನೆಕ್ಸ್ಟ್ ಲೆಸ್ ಡೆಫಿಷಿಯನ್ಸಿ
ನೋಡಿ ಡಿಫಿಷಿಯನ್ಸಿ ಧೋನಿಗೆ ಎಷ್ಟಪ್ಪ 10,000. 10,000 ಹೇಗೆ ಅಂದರೆ ಅವನಿಗೆ ಗ್ಯಾರಂಟಿಡ್ ಪ್ರಾಫಿಟ್ ಬಂದುಬಿಟ್ಟು 25,000. 25ರಲ್ಲಿ 15 ಹೋದರೆ ಮಿಕ್ಕಿದ್ದೆಷ್ಟು 10,000. 10,000 ಡಿಫಿಷಿಯನ್ಸಿ ಯಾರಿಗೆ ಧೋನಿಗೆ. ಸೊ ಅದನ್ನು ಆ್ಯಡ್ ಮಾಡಬೇಕು. ಇಲ್ಲಿ 10,000 ಇವರಿಗೆ ಆ್ಯಡ್ ಮಾಡ್ತೀವಿ ಅಂದರೆ ಇವರಿಬ್ಬರಲ್ಲಿ ಲೆಸ್ ಮಾಡಬೇಕು. ಇವರಿಬ್ಬರಲ್ಲಿ 10,000 ಲೆಸ್ ಮಾಡಬೇಕು ಅಂದರೆ ಇವರಲ್ಲಿ ಎಷ್ಟು ಲೆಸ್ ಮಾಡಬೇಕು, ಇವರಲ್ಲಿ ಎಷ್ಟು ಲೆಸ್ ಮಾಡಬೇಕು. ಅಂದರೆ ಸಚಿನಲ್ಲಿ ಎಷ್ಟು ಲೆಸ್ ಮಾಡ್ತೀರಾ, ರಾಹುಲಲ್ಲಿ ಎಷ್ಟು ಲೆಸ್ ಮಾಡ್ತೀರಾ ಅನ್ನೋದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 10,000 ಮಲ್ಟಿಪ್ಲೈಡ್ ಬೈ ಅವ್ರ ಓಲ್ಡ್ ರೇಷಿಯೋ ಏನಿದೆ 3:2. ಆ 3:2 ರೇಷಿಯೋದಲ್ಲಿ ಅದನ್ನು ಲೆಸ್ ಮಾಡಿ 10,000 ಇಂಟು 3/5. 10,000 ಇಂಟು 2/5. ಓಕೆ. ಸೊ 10,000 ಇಂಟು 3/5 ಅಂದರೆ 6,000. 10,000 ಇಂಟು 2/5 ಮಾಡಿದರೆ 4,000. 10,000 ಯಾರಿಗೆ ಕಡಿಮೆ ಬಂದಿತ್ತು, ಧೋನಿಗೆ. ಓಕೆ. ಸೊ ಧೋನಿಗೆ 10,000 ಕೊಟ್ಟಾದ್ಮೇಲೆ 15,000 ಮುಂಚೆ ಬಂದಿತ್ತು, 10,000 ಆಮೇಲೆ ಇವರಿಬ್ಬರು ಕೊಟ್ಟರು. ಟೋಟಲಿ ಎಷ್ಟಾಯಿತು ಧೋನಿಗೆ 25,000. ಸೊ ಇವರಿಬ್ಬರು ಕೊಟ್ಟಿದ್ದಾರೆ. ಸಚಿನ್ ಎಷ್ಟು ಕೊಡಬೇಕು 6,000, ರಾಹುಲ್ ಎಷ್ಟು ಕೊಡಬೇಕು 4,000. ಸಚಿನ್ ಮುಂಚೆ ಎಷ್ಟು ಬಂದಿತ್ತಪ್ಪ 45,000 ಬಂದಿತ್ತು. 45,000 6,000 ರೂಪಾಯಿ ಇವರಿಗೆ ಕೊಟ್ಟ ಧೋನಿಗೆ. ಕೊಟ್ಟ ಆದಮೇಲೆ ಉಳಿದಿದ್ದು ಎಷ್ಟು ಸಚಿನ್ಗೆ 39,000. ನೆಕ್ಸ್ಟ್ ರಾಹುಲಿಗೆ ಮುಂಚೆ ಎಷ್ಟು ಬಂದಿತ್ತು 30,000. ಆಮೇಲೆ ಅವನು ಎಷ್ಟು ಕೊಟ್ಟ 4,000 ರೂಪಾಯಿ ಕೊಟ್ಟ. 4,000 ರೂಪಾಯಿ ಕೊಟ್ಟ ಆದಮೇಲೆ ರಾಹುಲಿಗೆ ಎಷ್ಟು ಬಂದಿತ್ತು 26,000. ಅದಕ್ಕೆ ಲೆಸ್ ಡಿಫಿಷಿಯನ್ಸಿ ಅಂತ ಬಂದಿದ್ದೀವಿ, ಇವರಿಗೆ ಆ್ಯಡ್ ಡಿಫಿಷಿಯನ್ಸಿ ಅಂತ ಬಂದಿದ್ದೀವಿ. ಅಂದರೆ ಇವರಿಬ್ಬರು ಕೊಟ್ಟಾದ್ರೆ ಅವರಿಗೆ ಪ್ರಾಫಿಟ್ ಕಡಿಮೆ ಆಗುತ್ತೆ ತಾನೆ, ಓಲ್ಡ್ ಪಾರ್ಟ್ನರ್ಸಿಗೆ ಕಡಿಮೆ ಆಗುತ್ತೆ ಅಂದರೆ ಅವಾಗ ನಾವೇನು ಮಾಡೋಕ್ಕಾಗುತ್ತೆ, ಇಲ್ಲಿ ಲೆಸ್ ಮಾಡಬೇಕು. ಇವರಿಬ್ಬರಲ್ಲಿ ಲೆಸ್ ಮಾಡಿ ಅದನ್ನು ಇವರಿಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಎಷ್ಟು ಆ್ಯಡ್ ಮಾಡ್ತಾ ಇದ್ದೀವಿ 6,000 ಪ್ಲಸ್ 4,000 ಟೋಟಲಿ 10,000. 10,000 ರೂಪಾಯಿ ಯಾರಿಗೆ ಬಂತು, ಧೋನಿಗೆ ಬಂತು. ಮುಂಚೆ ಎಷ್ಟು ಬಂದಿತ್ತು 15,000. 15,000 ಪ್ಲಸ್ 10,000 25,000. 45,000ರಲ್ಲಿ 6,000 ರೂಪಾಯಿ ಸಚಿನ್ ಕೊಟ್ಟಾದ್ಮೇಲೆ 39,000 ಇವರಿಗೆ ಬಂತು. ನೆಕ್ಸ್ಟ್ ರಾಹುಲ್ ಮುಂಚೆ ಎಷ್ಟು ಬಂದಿತ್ತು 30,000. 30,000ರಲ್ಲಿ 4,000 ರೂಪಾಯಿ ಕೊಟ್ಟಾದ್ಮೇಲೆ ಉಳಿದಿದ್ದೆಷ್ಟು 26,000. ಸೊ 39 ಪ್ಲಸ್ 26 ಪ್ಲಸ್ 25 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ 90,000. ಈ ಥರ ನಾವೇನು ಮಾಡಬೇಕಾಗುತ್ತೆ, ಗ್ಯಾರಂಟಿಡ್ ಪ್ರಾಫಿಟ್ ಪ್ರಾಬ್ಲಮ್ಸನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ದಲೇನೂ ಬರ್ಬೋದು, ಅಡ್ಜಸ್ಟ್ಮೆಂಟ್ಸ್ ಇದ್ದಾದ್ಮೇಲಾದರೂ ಬರ್ಬೋದು. ವಿತೌಟ್ ಅಡ್ಜಸ್ಟ್ಮೆಂಟ್ಸ್ ಅಂತ ಬಂದರೆ ಜಸ್ಟ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಆ ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು. ಶೇರ್ ಮಾಡಿದ್ದಾದಮೇಲೆ ಏನಾದರೂ ಡಿಫಿಷಿಯನ್ಸಿ ಬಂದಾಗ ಆ ಡಿಫಿಷಿಯನ್ಸಿನ ಓಲ್ಡ್ ಪಾರ್ಟ್ನರ್ಸ್ ಕೊಡ್ತಾರೆ. ಆ ಓಲ್ಡ್ ಪಾರ್ಟ್ನರ್ಸ್ ಕೊಡಬೇಕಾದ್ರೆ ಓಲ್ಡ್ ಪಾರ್ಟ್ನರ್ಸಿಗೆ ಅದನ್ನು ಲೆಸ್ ಮಾಡಬೇಕು. ನ್ಯೂ ಪಾರ್ಟ್ನರಿಗೆ ಅದನ್ನು ಏನು ಮಾಡಬೇಕು, ಅವರಿಂದ ತೊಗೊಂಡಿರ್ತಕ್ಕಂಥ ಅಮೌಂಟನ್ನು ಡಿಫ್ರೆನ್ಸ್ ಅಮೌಂಟನ್ನು ಆ್ಯಡ್ ಮಾಡ್ತಾ ಹೋಗ್ತೇವೆ. ಬಟ್ ಬಿಫೋರ್ ಕ್ಯಾಲ್ಕುಲೇಟಿಂಗ್ ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ NPSR ಬೈ ಓಪನಿಂಗ್ ದ ವರ್ಕಿಂಗ್ ನೋಟ್. ಓಕೆ, ವರ್ಕಿಂಗ್ ನೋಟನ್ನು ಓಪನ್ ಮಾಡಿಬಿಟ್ಟು ನೀವು NPSRನ ಕ್ಯಾಲ್ಕುಲೇಟ್ ಮಾಡಬೇಕು. NPSRನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಓಕೆ, ಸೊ ಲೆಟ್ ಅಸ್ ವಿ ಮೂವ್ ಟು ದ ಅನದರ್ ಪ್ರಾಬ್ಲಮ್. Look at the second one. Roja and Usha were the partners in a firm sharing profit and losses in the ratio of 3:2. They admit Sahana for 1/6 share. Partner ಯಾರು? ರೋಜಾ ಮತ್ತು ಉಷಾ. ರೋಜಾ ಉಷಾರು
ಕಂಬೈನ್ಡ್ ಶೇರಿಂಗ್ ರೇಷಿಯೋ ಎಷ್ಟು 3:2. 3:2 ಅಂದರೆ 3/5 2/5 ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ is 2. ನೆಕ್ಸ್ಟ್ ಯಾರು ಸಹನ ರೇಷಿಯೋ 1/6. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು 1/6 and guaranteed that her share of profit not less than 25,000. ಅಂದರೆ ಸಹನಾ ಶೇರು 25,000ಕ್ಕಿಂತ ಕಡಿಮೆ ಇರಲ್ಲ ಅಂತ ಗ್ಯಾರಂಟಿ ಮಾಡಿ. ದ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಈಸ್ ₹90,000. ಫರ್ಮಿನ ಪ್ರಾಫಿಟ್ ಎಷ್ಟು 90,000. ಆ 90,000 ಹಂಚಿದಾಗ ಸಹನಾಗೆ 25,000ಕ್ಕಿಂತ ಕಡಿಮೆ ಬರಬಾರ್ದು. ಇನ್ ಕೇಸ್ ಬಂದರೆ ಏನು, ಕ್ಯಾಲ್ಕುಲೇಟ್ ದ ಶೇರ್ ಆಫ್ ಪ್ರಾಫಿಟ್ ಆಫ್ ಈಚ್ ಪಾರ್ಟ್ನರ್ ವೆನ್ ದ ಗ್ಯಾರಂಟಿ ಈಸ್ ಗಿವನ್ ಬೈ ರೋಜಾ. ಇಲ್ಲಿ ನೋಡಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಗ್ಯಾರಂಟಿ ಈಸ್ ಗಿವನ್ ಬೈ ಹೂಮ್ ಫರ್ಮ್, ಬಟ್ ಈ ಪ್ರಾಬ್ಲಮಲ್ಲಿ ರೋಜಾ ಮಾತ್ರ, ಅಂದರೆ ಇವ್ರು ಮಾತ್ರ ಕೊಟ್ಟಿದ್ದಾರೆ ಗ್ಯಾರಂಟಿ. ಸೊ ಗ್ಯಾರಂಟಿ ಪಾರ್ಟ್ನರ್ ಯಾರು? ರೋಜಾ. ಉಷಾಕ್ ಸಂಬಂಧ ಇಲ್ಲ. ಸಹನಾಗ ಏನಾದರೂ ನ್ಯೂ ಪಾರ್ಟ್ನರ್ಗೆ ಸಹನಾಗ ಏನಾದರೂ ಕಮ್ಮಿ ಬಂದಿರೋ ದುಡ್ಡನ್ನು ಯಾರು ಕೊಡ್ತಾರೆ? ರೋಜಾ ಮಾತ್ರ ಕೊಡ್ತಾರೆ, ಉಷಾ ಕೊಡೋದಿಲ್ಲ. ಸೊ ಹಾಗಾದರೆ ಡಿಫ್ರೆನ್ಸ್ ಅಮೌಂಟ್ ಬಂದಿರೋದನ್ನ ಲೆಸ್ ಮಾಡಬೇಕಾಗಿದೆ ಯಾರು? ರೋಜಾಗೆ. ಸಹನಾಗೆ ಉಷಾಗೆ ಆ್ಯಡ್ ಮಾಡೋಕ್ಕೆ ರೋಜಾಗೆ ಮಾತ್ರ ನಾವು ಲೆಸ್ ಮಾಡಬೇಕು, ಉಷಾಗೆ ಲೆಸ್ ಮಾಡೋಂಗಿಲ್ಲ. ಯಾಕೆಂದರೆ ಗ್ಯಾರಂಟಿ ಕೊಟ್ಟಿರೋದು ಯಾರು? ರೋಜಾ. ಓಕೆ, ಆ ಗ್ಯಾರಂಟಿ ಅಮೌಂಟನ್ನು ಕೊಡಬೇಕಾಗಿರೋದು ಯಾರು? ರೋಜಾ. ಯಾರಿಗೆ? ಸಹನ. ಇಲ್ಲಿ ನೋಡಿ, ಇವಾಗ NPSR ಕ್ಯಾಲ್ಕುಲೇಟ್ ಮಾಡೋಣ. NPSRನ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ಮುಲಾ ಓಲ್ಡ್ ಶೇರ್ ಇಂಟು ಪಾರ್ಟ್ನರ್ಸ್ ಯಾರು? ಫಸ್ಟು ರೋಜ್, ಆಮೇಲೆ ಉಷಾ, ಆಮೇಲೆ ಸಹನ. ಓಲ್ಡ್ ಶೇರ್ ಆಫ್ ರೋಜಾ 3/5, ಉಷಾದು 2/5 ಇಂಟು ರಿಮೈನಿಂಗ್ ಶೇರ್. ರಿಮೈನಿಂಗ್ ಶೇರ್ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಹನ ಎಷ್ಟಿದೆ? 1/6. ಸೊ 1 - 1/6 ಅಂದರೆ 1 ಪಾರ್ಟಲ್ಲಿ ನ್ಯೂ ಪಾರ್ಟ್ನರ್ ಶೇರು 1/6 ಅನ್ನು ಲೆಸ್ ಮಾಡಿದರೆ ಉಳಿಯೋದು 5/6. 3/5 into 5/6 15/20. 2/5 into 5/6 that is 10/20. ನ್ಯೂ ಪಾರ್ಟ್ನರ್ಶಿಪ್ ಸಹನ ಎಷ್ಟು 1/6. ಇಲ್ಲಿ 1/6 ಇದೆ ಅಂದರೆ ಡಿನಾಮಿನೇಟರ್ 6 ಇದೆ, ಇಲ್ಲಿ ಡಿನಾಮಿನೇಟರ್ 30. ಸೊ 6ನ್ನು 30ಕ್ಕೆ ಸಮ ಮಾಡಬೇಕು ಅಂದರೆ 6 ಇಂಟು ಏನು ಮಲ್ಟಿಪ್ಲೈ ಮಾಡಿದರೆ 30 ಆಗುತ್ತೆ, 6ನ್ನು 5ರಿಂದ ಮಲ್ಟಿಪ್ಲೈ ಮಾಡಿದರೆ 30 ಆಗುತ್ತೆ. ಸೊ ಅದೇ ಇದನ್ನು ನ್ಯೂಮರೇಟರ್ ಕೊಡ್ತಿದ್ದಾರೆ 5/30. ಸೊ NPSR ನ್ಯೂಮರೇಟರ್ 15 ಮತ್ತು 10 ಮತ್ತು 5. ಅದನ್ನು ಮತ್ತೆ ಪರ್ಯಾಯ ಮಾಡ್ಬೋದು. 5 1 5 2 5 3. ಸೊ 3:2:1 NPSR 3:2:1. ಓಕೆ, ಸರಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಾಕೋದು. ರೋಜಾ 90,000 into 3/6. ನೆಕ್ಸ್ಟ್ ಉಷಾ 90,000 into 2/6. ನೆಕ್ಸ್ಟ್ ಸಹನ 90,000 into 1/6. 90,000 into 3/6 ಮಾಡಿದ್ರೆ 45,000. ನೆಕ್ಸ್ಟ್ ಇವರಿಗೆ 30,000, ಇವರಿಗೆ 15,000. ಓಕೆ, ನೋಡಿ ಗ್ಯಾರಂಟಿ ಗಿವನ್ ಬೈ ರೋಜಾ.
ಲೆಸ್ ಡಿಫಿಷಿಯನ್ಸಿ. ನೋಡಿ, ಸಾನಾಗೆ ಎಷ್ಟು ಗ್ಯಾರಂಟಿ ಕೊಟ್ಟಿರ್ಬಪ್ಪ? 25,000. ಬಟ್ ಅವ್ರಿಗೆ ಬಂದಿದ್ದು ಎಷ್ಟು? 15,000. ಇನ್ನು ಎಷ್ಟು ಕಡಿಮೆ ಬಂದಿದೆ? 10,000. ಆಡ್ ಡಿಫಿಷಿಯನ್ಸಿ. 10,000. 15 plus 10, 25,000. ಅದೇ 10,000 ಯಾರು ಕೊಡ್ತಾರೆ? ರೋಜಾ ಒಬ್ಬರೇ ಕೊಡ್ತಾರೆ, ಬೇರೆ ಯಾರು ಕೊಡಲ್ಲ. ಸೊ 45 minus 10, 35. ಉಷಾ ಹೇಗಿತ್ತು? 30,000 ಹಾಕೇ ಇರುತ್ತೆ, ಏನು ಚೇಂಜಸ್ ಆಗುತ್ತೆ. ಯಾಕೆ ಅಂದರೆ ಗ್ಯಾರಂಟಿ ಇಸ್ ಗಿವನ್ ಬೈ ರೋಜಾ ಓನ್ಲಿ, ನಾಟ್ ಉಷಾ. ಸೊ ರೋಜಾ ಗ್ಯಾರಂಟಿ ಕೊಟ್ಟಿರೋದು, ಕಮ್ಮಿ ಬಂದರೆ ಅವರೇ ಪೇ ಮಾಡ್ತಾರೆ. ಉಷಾಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನೋಡಿ, 10,000 ರೂಪಾಯಿ ಕಮ್ಮಿ ಬಂದಿರೋದನ್ನ ಯಾರನ್ನ ಲೆಸ್ ಮಾಡಬೇಕು? ರೋಜಾದಲ್ಲಿ ಮಾತ್ರ ಲೆಸ್ ಮಾಡಬೇಕು. ಮುಂಚೆ ರೋಜಾಗೆ ಎಷ್ಟು ಬಂದಿತ್ತು? 45,000. ಆ 45,000ದಲ್ಲಿ 10,000 ರೂಪಾಯಿ ಲೆಸ್ ಮಾಡಿದರೆ ಎಷ್ಟು ಬರುತ್ತೆ? 35,000. ಉಷಾಗೆ 30,000 ಬಂದು 30,000 ಆಗಿರುತ್ತೆ. ಸಾಧಾರಣ 15,000 ಬಂದಿತ್ತು, ಇನ್ನು 10,000 ರೂಪಾಯಿ ಬರಬೇಕಾಯಿತು. 10,000 ರೂಪಾಯಿನ ನಾವು ಇವ್ರ ಲೆಸ್ ಮಾಡಿ ಇವ್ರಿಗೆ ಆ್ಯಡ್ ಮಾಡಿದ್ವಿ. ಓಕೆ, ಸೊ 15,000 ಪ್ಲಸ್ 10,000 25. ಓಕೆ, ನೋಡಿ, ಈಗ 3 ಆ್ಯಡ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ? 90,000 ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಪ್ರಾಬ್ಲಮ್. ಇದು ಎರಡನೇ ಪ್ರಾಬ್ಲಮ್, ಗ್ಯಾರಂಟಿ ಪ್ರಾಫಿಟ್ ಅಂತ. ಓಕೆ, ಐ ಅಂಡರ್ಸ್ಟ್ಯಾಂಡ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಮೇನ್ ಪಾರ್ಟ್ ಇನ್ ದ ಪ್ರಾಬ್ಲಮ್ ಈಸ್ ಶೇರಿಂಗ್ ರೇಷಿಯೋಸ್ ಆ್ಯಂಡ್ ಗ್ಯಾರಂಟಿ ಅಮೌಂಟ್. ಶೇರಿಂಗ್ ರೇಷಿಯೋಸ್ನ ಕಾನ್ಸಂಟ್ರೇಟ್ ಮಾಡಬೇಕು, ಗ್ಯಾರಂಟಿ ಅಮೌಂಟನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಮತ್ತು ಅದನ್ನು ಯಾರು ಗ್ಯಾರಂಟಿ ಮಾಡ್ತಾರೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಓಕೆ, let us move to the third one. Sandhya and Neela were the partners in a firm sharing profit and losses in the ratio of 3:2. They admit Lalita for 1/6 share in a profit, guaranteed that his share of profit not less than 25,000. Total profit of the firm is rupees 90,000. Calculate the profit of each partner when the guarantee is given by Sandhya and Neela equally. You know, ಫಸ್ಟ್ ಪ್ರಾಬ್ಲಮಲ್ಲಿ ಫರ್ಮ್ ಗ್ಯಾರಂಟಿ ಕೊಟ್ಟರು, ಸೆಕೆಂಡ್ ಪ್ರಾಬ್ಲಮಲ್ಲಿ ಒಂದೇ ಒಂದು ಪಾರ್ಟ್ನರ್ ಗ್ಯಾರಂಟಿ ಕೊಟ್ಟರು, ಥರ್ಡ್ ಪ್ರಾಬ್ಲಮಲ್ಲಿ ಏನಿದೆ, ಇಬ್ಬರು ಪಾರ್ಟ್ನರ್ ಈಕ್ವಲಿ, ಅಂದರೆ ನ್ಯೂ ಪಾರ್ಟ್ನರಿಗೆ ಎಷ್ಟು ದುಡ್ಡು ಕಡಿಮೆ ಬರುತ್ತೋ ಅಷ್ಟು ದುಡ್ಡನ್ನು ಸಮನಾಗಿ ಇಬ್ಬರು ಏನು ಮಾಡ್ತಾರೆ, ನ್ಯೂ ಪಾರ್ಟ್ನರಿಗೆ ಕೊಡ್ತಾರೆ. ಓಕೆ, ಪಾರ್ಟ್ನರ್ ಯಾರ್ಯಾರು? ಸಂಧ್ಯಾ ಮತ್ತು ನೀಲ. ನ್ಯೂ ಪಾರ್ಟ್ನರ್ ಯಾರು? ಲಲಿತಾ. ಓಕೆ, ಶೇರಿಂಗ್ ರೇಷಿಯೋ ಸೇಮ್ ಇದೆ, ಅಂದರೆ NPSR ನೀವು ಏನು ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ ಪ್ರೀವಿಯಸ್ ಪ್ರಾಬ್ಲಮಿಂದು. ಓಲ್ಡ್ ರೇಷಿಯೋ 3:2, ಸಂಧ್ಯಾ ಮತ್ತು ನೀಲ. ಲಲಿತಾ ಬಂದ್ಬಿಟ್ಟು 1/6. ಓಕೆ, ಸೇಮ್ ಶೇರಿಂಗ್ ರೇಷಿಯೋಸ್ ಇದೆ, ಏನೂ ಚೇಂಜಸ್ ಇಲ್ಲ. ಸೊ NPSR ಕೊಡೋದು ಕ್ಯಾಲ್ಕುಲೇಟ್ ಮಾಡಿದಾಗ ಓಲ್ಡ್ ಶೇರ್ into remaining. ಓಲ್ಡ್ ಶೇರ್ into remaining ಶೇರ್ ಮಾಡಿದರೆ ನಿಮಗೆ ವ್ಯತ್ಯಾಸ ಬರುತ್ತೆ. ಸಂಧ್ಯಾ, ನೀಲ ಮತ್ತು ಲಲಿತಾ. ಓಲ್ಡ್ ಶೇರ್ 3/5, 2/5 into 5/6 into 5/6. 15/30, 10/30 into 1/6.
ಈಕ್ವಲ್ ಮಾಡ್ತೀವಿ. ಸೊ 6 into 7 again NPSR is equal to 15:10:5 or 3:2:1. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಒಂದನೇ ಪ್ರಾಬ್ಲಮಲ್ಲಿ ಎರಡನೇ ಪ್ರಾಬ್ಲಮಲ್ಲಿ ವರ್ಕಿಂಗ್ ನೋಟ್ ಏನು ಮಾಡಿರಲ್ಲ, ಸೊ ಅದೇ ವರ್ಕಿಂಗ್ ನೋಟ್ ಏನು ಇರುತ್ತೆ ಸೇಮ್, ಯಾಕೆಂದರೆ ಶೇರಿಂಗ್ ರೇಷಿಯೋ ಏನು ಡಿಫ್ರೆಂಟ್ ಇಲ್ಲ. ಅಲ್ಲೂ ಓಲ್ಡ್ ರೇಷಿಯೋ 3:2 ಕೊಟ್ಟಿದ್ದ, ಇಲ್ಲೂ ಓಲ್ಡ್ ರೇಷಿಯೋ 3:2 ಕೊಟ್ಟಿದ್ದಾರೆ. NPSR ಅಂದರೆ ನ್ಯೂ ಪಾರ್ಟ್ನರ್ನ ಶೇರ್ ಬಂದುಬಿಟ್ಟು 1/6 ಕೊಟ್ಟಿದ್ದಾರೆ, ಇಲ್ಲೂ 1/6 ಇದೆ. ಸೊ ಅದೇ ರೀತಿಯೇ ಮಾಡಿ ಸೇಮ್ ಪ್ರಾಬ್ಲಮಲ್ಲಿ ಇದ್ದಿದ್ದು. ಶೇರಿಂಗ್ ರೇಷಿಯೋ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನು 3:2:1. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಾರ್ಮಿನ ಪ್ರಾಫಿಟ್ ಎಷ್ಟು 90,000 ಇದೆ. ಸಂಧ್ಯಾ, ನೀಲ, 90,000 into 3/6, 90,000 into 2/6, 90,000 into 1/6. ನೋಡಿ, ಫರ್ಮ್ ಪ್ರಾಫಿಟ್ 90,000ನ NPSRಗೆ ಶೇರ್ ಮಾಡಿದಾಗ NPSR ಬಂದುಬಿಟ್ಟು 3/6, 2/6, 1/6 ಶೇರ್ ಮಾಡಿದಾಗ 45,000, 30,000 ಮತ್ತು 15,000 ಬರುತ್ತೆ. ಲಲಿತಾಗೆ ಗ್ಯಾರಂಟಿಡ್ ಪ್ರಾಫಿಟ್ ಎಷ್ಟು 25,000, ಬಟ್ ಇಲ್ಲಿ ಎಷ್ಟು ಬಂದಿದೆ 15,000. ಇನ್ನು ಎಷ್ಟು ಕಡಿಮೆ ಬಂದಿದೆ, ಆ್ಯಡ್ ಡಿಫಿಷಿಯನ್ಸಿ 10,000. 10,000 ಬಂದಾದಮೇಲೆ ಅವ್ರ ಪ್ರಾಫಿಟ್ ಎಷ್ಟಾಗುತ್ತೆ 25,000. ಸೊ ಈ 10,000ನ ಇಬ್ಬರು ಗ್ಯಾರಂಟಿ ಕೊಟ್ಟಿದ್ದಾರೆ. ಯಾರ್ಯಾರು, ಸಂಧ್ಯಾ ಮತ್ತು ನೀಲ. ಏನು ಹೇಳ್ಯಾರೆ, ಗ್ಯಾರಂಟಿ ಈಸ್ ಗಿವನ್ ಬೈ ಸಂಧ್ಯಾ ಆ್ಯಂಡ್ ನೀಲ ಈಕ್ವಲಿ ಅಂದರೆ ಸಮನಾಗಿ. ಇಬ್ಬರು ಏನು ಮಾಡ್ತಾರೆ, ಸಮನಾಗಿ 10,000ನ ಶೇರ್ ಮಾಡಿಕೊಂಡು ಲಲಿತಾ ಕೊಡ್ತಾ ಇದೆ. 10,000ದಲ್ಲಿ ಇವಾಗ ಲೆಸ್ ಡೆಫಿಷಿಯನ್ಸಿ ನೋಡಿ. 10,000ದಲ್ಲಿ ಈಕ್ವಲಿ ಅಂದರೆ ಎಷ್ಟಪ್ಪ 5,000 ಸಂಧ್ಯಾ ಕೊಡ್ತಾರೆ, ಇನ್ನು 5,000 ಯಾರು ಕೊಡ್ತಾರೆ, ನೀಲ ಕೊಡ್ತಾರೆ. ಸೊ 45,000ದಲ್ಲಿ 5,000 ಕೊಟ್ಟಾದ್ಮೇಲೆ ಉಳಿದಿರ್ತಕ್ಕಂಥದ್ದು ಎಷ್ಟು 40,000. ನೆಕ್ಸ್ಟ್ 30,000ದಲ್ಲಿ 5,000 ಕೊಟ್ಟಾದ್ಮೇಲೆ ಉಳಿದಿರ್ತಕ್ಕಂಥದ್ದು ಎಷ್ಟು 25,000. ಸಂಧ್ಯಾಗೆ ಎಷ್ಟು ಸಿಗುತ್ತೆ 40,000 ಸಿಗುತ್ತೆ, ನೀಲಾಗೆ 25,000 ಸಿಗುತ್ತೆ, ಲಲಿತಾಗೆ 25,000 ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಅನದರ್ ಥರ್ಡ್ ಒನ್ ಪ್ರಾಬ್ಲಮ್. ಟೋಟಲ್ 40 plus 25, 65, 65 plus 25, 90. Okay, so this is about the third problem. Let us move to the another fourth one problem. Arav and Nirav share the profit in the ratio of 2:1. What ratio comes to 2:1. They admit Saurav as a new partner for 1/4 share. Saurav ಅಂತ ಪಾರ್ಟ್ನರ್. ಫಸ್ಟ್ ಓಲ್ಡ್ ಪಾರ್ಟ್ನರ್ ಯಾರು, ಆರವ್ ಮತ್ತು ನೀರವ್. ಆರವ್ ಇಂಟು 2/3, ನೀರವ್ ಇಂಟು 1/3.
ನ್ಯೂ ಪಾರ್ಟ್ನರ್ ಯಾರು? ಸೌರವ್. ಅವನು ಎಷ್ಟು? 1/4. In the profit with a guarantee that his share of profit shall be at least 25,000. ಸೊ ಸೌರವಿಂದು ಗ್ಯಾರಂಟಿ ಪ್ರಾಫಿಟ್ ಎಷ್ಟು? 25,000. ದ ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ ಈಸ್ rupees 80,000. ಫರ್ಮಿನ ಪ್ರಾಫಿಟ್ ಎಷ್ಟು? 80,000. ಆ 80,000ದಲ್ಲಿ ಶೇರ್ ಮಾಡಿದಾಗ ಸೌರವಿಗೆ 25,000 ಗ್ಯಾರಂಟಿಡ್ ಪ್ರಾಫಿಟ್ಟು ಬರುತ್ತೆ. ಸೊ ಅಕಸ್ಮಾತ್ ಬರಲಿಲ್ಲ ಅಂದರೆ ಅದನ್ನು ಯಾರು ಶೇರ್ ಮಾಡ್ತಾರೆ? ಓಕೆ ನೋಡಿ, ನಾಟ್ ಲೆಸ್ ದ್ಯಾನ್ 25,000. ದ ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ಈಸ್ rupees 80,000. ಪ್ರಿಪೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್. ಇಲ್ಲಿ ನೋಡಿ, ಇಲ್ಲಿ ಯಾರು ಗ್ಯಾರಂಟಿ ಕೊಟ್ಟಿರ ಅಂತಲೇ ಹೇಳಿಲ್ಲ. ಫಸ್ಟ್ ಪ್ರಾಬ್ಲಮಲ್ಲಿ ಫರ್ಮ್, ಸೆಕೆಂಡ್ ಪ್ರಾಬ್ಲಮಲ್ಲಿ ಸಿಂಗಲ್ ಪಾರ್ಟ್ನರ್, ಥರ್ಡ್ ಪ್ರಾಬ್ಲಮಲ್ಲಿ ಈಕ್ವಲ್. ಬಟ್ ಫೋರ್ತ್ ಪ್ರಾಬ್ಲಮಲ್ಲಿ ಯಾವುದೇ ರೀತಿ ಯಾರು ಗ್ಯಾರಂಟಿ ಕೊಟ್ಟಿರ ಅಂತ ಹೇಳಿಲ್ಲ. ಬಟ್ ಹಾಗಂತ ನಾವು ಸುಮ್ಮನೆ ಅದಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇನ್ ಕೇಸ್ ಗ್ಯಾರಂಟಿ ಅಮೌಂಟನ್ನು ಯಾರೂ ಕೊಟ್ಟಿಲ್ಲ ಅಂದರೆ ನಥಿಂಗ್ ಬಟ್ ಯಾರು ಕೊಡಬೇಕು? ಓಲ್ಡ್ ಪಾರ್ಟ್ನರ್ಸೇ. ಓಲ್ಡ್ ಪಾರ್ಟ್ನರ್ಸ್ ಯಾರು? ಆರವ್ ಮತ್ತು ನೀರವ್. ಅವ್ರ ರೇಷಿಯೋ 2:1. ಸೊ ಆ ರೇಷಿಯೋ ಪ್ರಕಾರನೇ ಏನು ಮಾಡ್ತಾರೆ? ಡೆಫಿಷಿಯನ್ಸಿ ಅಮೌಂಟನ್ನು ಬೇರ್ ಮಾಡ್ತಾರೆ. ಯಾರಿಗೆ? ನ್ಯೂ ಪಾರ್ಟ್ನರ್ ಸೌರವ್. ಸೊ ಇಲ್ಲಿ ರಿಮೈನಿಂಗ್ ಶೇರ್ ಎಷ್ಟು? 1 - 1/4 ಮಾಡಿದರೆ 3/4 ಬರುತ್ತೆ. ಸೊ NPSR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಓಲ್ಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಆರವ್, ನೀರವ್ ಮತ್ತು ಸೌರವ್. ಓಲ್ಡ್ ಶೇರ್ ಆಫ್ ಆರವ್ ಎಷ್ಟು? 2/3. ನೀರವ್ ಇಂಟು 1/3. 2/3 ಇಂಟು 3/4 ರಿಮೈನಿಂಗ್ ಶೇರ್. Next 1/3 into 3/4. That is 6/5. 3/12. Next ಸೌರವ್ 1/4. ನೋಡಿ, ಡಿನೋಮಿನೇಟರಲ್ಲಿ 12 ಇದೆ, ಇಲ್ಲಿ 4 ಇದೆ. ಸೊ 4ನ ಏನು ಮಲ್ಟಿಪ್ಲೈ ಮಾಡಿದರೆ 12 ಆಗುತ್ತೆ? 3. ಸೊ ಅದೇ 3ನ ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ. 3 × 1 3, 4 × 3 12. ಸೊ NPSR is equal to 6 is to numerator 3 is to 3. That is 3 1 3 1 3 2 2 is to 1 is to 1. Okay, ಇಲ್ಲಿ ಫಸ್ಟ್ ಆರು, ನೆಕ್ಸ್ಟ್ ನೀರವ್, ನೆಕ್ಸ್ಟ್ ಸೌರವ್. ಫರ್ಮ್ ಪ್ರಾಫಿಟ್ 80,000 into NPSR 2:1:1. That is 2/4. Next ನೀರವ್ 80,000 into 1/4. Next ಸೌರವ್ into 80,000 into 1/4. $80,000 into 2/4 ಮಾಡಿದರೆ 40,000 ಬರುತ್ತೆ. ಇವ್ರದ್ದು 20,000 ಬರುತ್ತೆ, ಇವ್ರದ್ದು 20,000 ಬರುತ್ತೆ. ಸೊ ಸೌರವಿಗೆ ಗ್ಯಾರಂಟಿ ಪ್ರಾಫಿಟ್ ಎಷ್ಟು? 25,000. ಬಟ್ ಅವನಿಗೆ ಎಷ್ಟು ಬಂದಿದೆ? 20,000. ಡಿಫ್ರೆಂಟ್ ಎಷ್ಟು? 5,000. 5,000 ರೂಪಾಯಿ ಕಮ್ಮಿ ಬರುತ್ತೆ. ಆ 5,000 ರೂಪಾಯಿನ ಯಾರು ಕೊಡಬೇಕು ಅಂತ ಹೇಳಿಲ್ಲ. ಸೊ ಹಾಗಾಗಿ ಆ 5,000 ರೂಪಾಯಿಗೆ ಇವರಿಬ್ಬರೇ ಕೊಡ್ತಾರೆ. ಯಾರು? ಆರವ್ ಮತ್ತು ನೀರವ್. 5,000. ಆ್ಯಡ್ ಡೆಫಿಷಿಯನ್ಸಿ. less deficiency, 5,000 into old ratio ಎಷ್ಟಪ್ಪ? 2:1. that is 2/3. less deficiency, 5,000 into 1/3.
ನೋಡಿ 5000 ಇಂಟು 2/3 ಮಾಡಿದರೆ 833. Sorry, 5000 2/3 ಮಾಡಿದರೆ 3333 ಬರುತ್ತೆ. ನೆಕ್ಸ್ಟ್ 5000 ಇಂಟು 1/3 ಮಾಡಿದರೆ 1666.66 ಬರುತ್ತೆ. ಸೊ ಅದನ್ನು 3 ಮಾಡಿ ಮತ್ತು ಇದನ್ನು 7 ಮಾಡಿ. ಸೊ 40,000 ಮುಂಚೆ ಬಂದಿತ್ತು, ಅದರಲ್ಲಿ 3,333ನ ಲೆಸ್ ಮಾಡಿದ ಮೇಲೆ ಎಷ್ಟು ಬರುತ್ತೆ? 36,657. ಇದು ಆರವಿಗೆ ಬರುತ್ತೆ. ನೀರವಿಗೆ 20,000ದಲ್ಲಿ 1,667 ಲೆಸ್ ಮಾಡಿದರೆ 18,360. ಆರೋಗ್ಯ ಮುಂಚೆ 40,000 ಬಂದಿತ್ತು. ಡಿಫಿಷಿಯನ್ಸಿ 3,333 ಲೆಸ್ ಮಾಡಿದ್ಮೇಲೆ 36,667 ಬರುತ್ತೆ. ನೀರವಿಂದು ಮುಂಚೆ 20,000 ಬಂದಿತ್ತು. ಡಿಫಿಷಿಯನ್ಸಿ 1,667 ಲೆಸ್ ಮಾಡಿದ್ದಾದ್ಮೇಲೆ 18,333 ಸಿಗುತ್ತೆ. ಓಕೆ, ಸೊ ಇದಿಷ್ಟು ಆ್ಯಡ್ ಮಾಡಿದರೆ ನಮಗೆ 80,000. ಇದು 4th ಪ್ರಾಬ್ಲಮ್. ಓಕೆ, let us move to the another one, 5th one. Look at the 5th one. Charan and Sharan share the profit and losses in the ratio of 3:2. They admit Sachin in their firm for 1/6 share. Old ratio 3:2. Next is Sachin, new partner 1/6. Charan personally guarantee. ನೋಡಿ, ಚರಣ್ ಮತ್ತು ಶರಣ್ ಇವರೊಬ್ಬನೇ ಗ್ಯಾರಂಟಿ ಕೊಟ್ಟಿದ್ದಾರೆ. ಪರ್ಸನಲಿ ಅಂದರೆ ಒಬ್ಬ ಪಾರ್ಟ್ನರ್, ಯಾರು? ಚರಣ್. ಅವನು ಮಾತ್ರ ಗ್ಯಾರಂಟಿ ಕೊಟ್ಟಿದ್ದಾನೆ. ಯಾರಿಗೆ? ಸಚಿನ್ಗೆ. ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ, ಆಫ್ಟರ್ ಚಾರ್ಜಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಚಾರ್ಜ್ ಮಾಡಿದ್ದಾದಮೇಲೆ ಎಷ್ಟು? 10% ವುಡ್ ನಾಟ್ ಬಿ ಲೆಸ್ ದ್ಯಾನ್ 15,000 ಇನ್ ಎನಿ ಇಯರ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಟ್ಟಾದಮೇಲೆ 15,000ಕ್ಕಿಂತ ಕಡಿಮೆ ಇರಬಾರ್ದು ಅಂತ ಹೇಳಿದ್ರು. ಬಟ್ ಮೈಂಡಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಆಫ್ಟರ್ ಆ್ಯಂಡ್ ಬಿಫೋರ್ ಅಂತ ಬಂದಾಗ, ಆಫ್ಟರ್ ಅಲೋಯಿಂಗ್ ದ ಬೆನಿಫಿಟ್ಸ್ ಅಂತ ಬಂದಾಗ ಪ್ರಾಫಿಟಲ್ಲಿ ನಾವು ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಬಿಫೋರ್ ಅಂತ ಬಂದಾಗ ನಾವು ಯಾವುದೇ ರೀತಿ ಆ್ಯಡ್ ಮಾಡೋದು. ಇಲ್ಲಿ ನೀವು ಇಷ್ಟಕ್ಕಂತ ಇಲ್ಲಿ ಅಮೌಂಟ್ ಏನಿತ್ತು ಅದು ಡೈರೆಕ್ಟಾಗಿ ಬರಿತಾ ಇದ್ವಿ, ಹೌದಾ? ಅಂದರೆ ಪ್ರಾಫಿಟಲ್ಲಿ ನೀವು ಏನೇ ಎಕ್ಸ್ಪೆನ್ಸಸ್ಸನ್ನು ಕೊಡಲಿಕ್ಕಿಂತ ಮುಂಚೆ ಫರ್ಮಿನ ಪ್ರಾಫಿಟ್ ಎಷ್ಟಿತ್ತು, ಈ ಎಕ್ಸ್ಪೆನ್ಸಸ್ಸನ್ನೆಲ್ಲ ಕೊಟ್ಟಾದಮೇಲೆ ಫರ್ಮಿನ ಪ್ರಾಫಿಟ್ ಎಷ್ಟಿದೆ. ಇಲ್ಲೇನೇನಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10,000 ಇದೆ. 10,000 ಕೊಟ್ಟಾದಮೇಲೆ ಮಿಕ್ಕಿದ್ದೆಷ್ಟು ಅಂತ ಹೇಳಿದ್ವಿ. ಸೊ ಆ 10,000 ಕೊಡಲಿಕ್ಕಿಂತ ಮುಂಚೆ ಇಲ್ಲಿ ಪ್ರಾಫಿಟ್ ಎಷ್ಟಿತ್ತು ಅಂತ ನಾವು ನೋಡಬೇಕು ಅಂದರೆ ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಈ ಪ್ರಾಫಿಟ್ಟಿಗೆ ಏನು ಮಾಡಬೇಕಾಗುತ್ತೆ? ಆ್ಯಡ್ ಮಾಡಬೇಕಾಗುತ್ತೆ.
ಅರ್ಥ ಆಗ್ತಿದೆ. ಸೊ ಆಫ್ಟರ್ ಆ್ಯಂಡ್ ಬಿಫೋರ್ ಮೈಂಡಲ್ಲಿ ಇಟ್ಕೊಳ್ಳಿ. ಕ್ಯಾಪಿಟಲ್ ಈಸ್ ಪ್ರೊವೈಡೆಡ್ ಆ್ಯಸ್ Charan 1,25,000, Sharan 1 lakh, Sachin 75,000. Okay. The profit for the year ending 31st March 2016 would be amounted to rupees 75,000. Firmint profit ಎಷ್ಟು 75,000. Okay. Before providing the interest on capital ನ ಕೊಡ್ಲಿಕ್ಕಿನ್ನ ಮುಂಚೆ. ಓಕೆ. Show the profit and loss appropriation account if the new profit sharing ratio is 3:2:1. ಇಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ಅವನು NPSR ಕೊಟ್ಬಿಟ್ಟೆ ಎಷ್ಟು 3:2:1. ಅವಾಗ ನಾವು ಈಗ NPSR ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, the profit of the firm is amounted to be 75,000 before interest on capital ಅಂತ ಹೇಳಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಂಚೆ ಎಷ್ಟು 75,000. ಸೊ ಈ 75,000ನ 3 ಜನ ಯಾರು? ಚರಣ್, ನೆಕ್ಸ್ಟ್ ಶರಣ್, ಸರಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮುಂಚೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಶೇರ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ನ ಪ್ರೊವೈಡ್ ಮಾಡಬೇಕು ಅಂತ. to interest on capital Sharan Sachin. Charan ಎಷ್ಟು ಕ್ಯಾಪಿಟಲ್? Charan capital 1,25,000. ಶರಣಿಗೆ 1 lakh. ಸಚಿನ್ ಕ್ಯಾಪಿಟಲ್ ಬಂದು 75,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು? 10%. $1,25,000 into 10%, 12,500. 10,000, 7,500. ಇಲ್ಲಿ ನೋಡಿ, ಪ್ರತಿ ಪ್ರಾಬ್ಲಮಲ್ಲೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಎಕ್ಸ್ಪೆನ್ಸಸ್ ಏನೂ ಇರ್ತಿರ್ಲಿಲ್ಲ. ಬಟ್ ಈ ಪ್ರಾಬ್ಲಮಲ್ಲಿ ಎಕ್ಸ್ಪೆನ್ಸಸ್ ಕೊಟ್ಟಿದೆ. ಏನು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಪ್ರಾಫಿಟ್ 75,000 ಇದೆ. 75,000ನೇ ಈ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಾದ್ಮೇಲೆ ಮಿಕ್ಕಿರೋದು ಎಷ್ಟು ಅಮೌಂಟು ನೋಡೋದಾದರೆ ಎಷ್ಟು ಬರುತ್ತೆ? 30,000 ಲೆಸ್ ಮಾಡಿದರೆ 45,000 ಬರುತ್ತೆ. ಇಲ್ಲಿ ನೋಡಿ, 75,000ಅಲ್ಲಿ 12,500, 10,000, 7,500 ಲೆಸ್ ಮಾಡಿದರೆ ಎಷ್ಟು ಬರುತ್ತೆ? 45,000. ಈ 45,000 ಸರ್ಪ್ಲಸ್ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಬರೀತಾ ಇದ್ದೆ. ಯಾಕೆ? ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಲಿ, ಸ್ಯಾಲರಿ ಆಗಲಿ, ಕಮಿಷನ್ ಆಗಲಿ ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಸರ್ಪ್ಲಸ್ ಅಮೌಂಟ್ ಏನಿತ್ತೋ ಅದಿಷ್ಟು ಟ್ರಾನ್ಸ್ಫರ್ ಮಾಡಿ. ಬಟ್ ಇಲ್ಲಿ ಆ ಥರ ಮಾಡಲಿಕ್ಕಾಗಲ್ಲ. ಯಾಕೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಟ್ಟಾದಮೇಲೆ ನ್ಯೂ ಪಾರ್ಟ್ನರಿಗೆ ಎಷ್ಟು ಗ್ಯಾರಂಟಿ ಅಮೌಂಟ್ ಬರುತ್ತೆ. ಇನ್ ಕೇಸ್ ಕಮ್ಮಿ ಬಂದರೆ ಅದನ್ನು ಕೊಡಬೇಕು. ಯಾರು ಕೊಡಬೇಕು? ಇಲ್ಲಿ ಚರಣ್ಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ, ಸೊ ಅವ್ರು ಕೊಡ್ತಾರೆ. ಓಕೆ, ಇವಾಗ 45,000 ಸರ್ಪ್ಲಸ್ ಅಮೌಂಟನ್ನು ಶೇರ್ ಮಾಡಿ. ಚರಣ್, ಶರಣ್ ಮತ್ತು ಸಚಿನ್ 45,000 into 3:2:1, that is 3/6. 45,000 into 2/6, 45,000 into 1/6.
22,500. 15,000. 7,500. ಇಲ್ಲಿ ನೋಡಿ, ಗ್ಯಾರಂಟಿ ಎಷ್ಟು ಅಮೌಂಟು 15,000, ಬಟ್ ಎಷ್ಟು ಬಂದಿದೆ 7,500 ಬಂದಿದೆ. ಇನ್ನು ಎಷ್ಟು ನಮಗೆ ಬಂದಿದೆ 7,500 ಆ್ಯಡ್ ಡೆಫಿಷಿಯನ್ಸಿ. ಎಷ್ಟು 7,500 ಇದನ್ನು ತೆಗೆದುಬಿಟ್ಟು 15,000. ಶರಣಿಗೆ ಏನಿರುತ್ತೆ 15,000 ಕರೆಕ್ಟಾಗಿ ಬರುತ್ತೆ. ಶರಣ್ ಒಬ್ಬನೇ ಇಲ್ಲ, ಪರ್ಸ್ನಲಿ ಗ್ಯಾರಂಟಿ ಮಾಡಿ, ಅದಕ್ಕೆ ಇವನಿಗೆ ಮಾತ್ರ ನಾವು ಲೆಸ್ ಮಾಡಬೇಕು. ಇಲ್ಲ ನೋಡಿ, ಸಚಿನಿಗೆ 7,500 ಕಮ್ಮಿ ಬಂದಿತ್ತು. ಆ ಕಮ್ಮಿ ಬಂದಿರೋದು ಯಾರು ಕೊಡ್ತಾ ಇರೋದು? ಶರಣ್ ಮಾತ್ರ. ಶರಣ್ ಕೊಡಲ್ಲ. ಸೊ ಹಾಗಾಗಿ ಶರಣಿಗೆ 15,000 ಬಂದಿದ್ದು, 15,000 ಡೈರೆಕ್ಟಾಗಿ ಬಂದಿತ್ತು. 22,500ರಲ್ಲಿ 7,500 ಲೆಸ್ ಮಾಡಿದ್ದಾದಮೇಲೆ ಉಳಿದಿರ್ತಕ್ಕಂಥದ್ದು ಎಷ್ಟು? 15,000. ಅಂದರೆ ಸರಣಿ ಮುಂಚೆ 22,500 ಬಂದಿತ್ತು, ಅದರಲ್ಲಿ 7,500 ಸಚಿನಿಗೆ ಕಟ್ಟ ಆದಮೇಲೆ ಚರಣಿಗೆ ಎಷ್ಟು ಬಂತು? 15,000 ಬಂತು. ಸೊ 22,500 ಮೈನಸ್ 7,500 15,000. ಶರಣಿಗೆ 15,000 ಮತ್ತು ಸಚಿನಿಗೆ 15,000. ನೋಡಿ, 15,000 15,000 15,000 45,000 ಪ್ಲಸ್ ಇದಿಷ್ಟು ಮಾಡಿದರೆ ಎಷ್ಟು ಬರುತ್ತೆ? 75,000 ಬರುತ್ತೆ. ಸೊ ದಿಸ್ ಈಸ್ ದ 5th ಪ್ರಾಬ್ಲಮ್. ಓಕೆ, ಆ್ಯಂಡ್ ನೆಕ್ಸ್ಟ್ 6th one. 6th one ಒಂದಿದೆ, ಅದನ್ನು ನೀವೇ ಟ್ರೈ ಮಾಡಿ ನೋಡೋಣ. ಓಕೆ, ಟ್ರೈ ಮಾಡಿ. ಇನ್ ಕೇಸ್ ಬರಲಿಲ್ಲ ಅಂದರೆ ನಾನು ಅದನ್ನು ನಿಮಗೆ ಸೊಲ್ಯೂಷನ್ ಕಳಿಸ್ಕೊಡ್ತೀನಿ. ಈಸಿ ಇದೆ, ಏನು ಅಂತ ಒಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸಂದೇಶ್ ಆ್ಯಂಡ್ ಕೈಲೇಶ್ ಶೇರ್ ದ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 2:1. ಓಲ್ಡ್ ರೇಷಿಯೋ ಎಷ್ಟಪ್ಪ? 2:1. ದೇ ಅಡ್ಮಿಟ್ ಬಸವೇಶ್ ಇನ್ ದೇರ್ ಫರ್ಮ್ ಫಾರ್ 1/10 ಶೇರ್. ಅಂದರೆ ಬಸವೇಶ್ ನ್ಯೂ ಪಾರ್ಟ್ನರು, ಅವನ ಶೇರ್ ಎಷ್ಟು? 1/10 1/10. ದೇ ಗ್ಯಾರಂಟೆಡ್ ಮಿನಿಮಮ್ ಪ್ರಾಫಿಟ್ 50,000. ಅಂದರೆ ಬಸವೇಶಿಂದು ನ್ಯೂ ಪಾರ್ಟ್ನರ್ನ ಒಂದು ಗ್ಯಾರಂಟೀಡ್ ಶೇರ್ ಎಷ್ಟು? ಒಂದು ಪ್ರಾಫಿಟ್ಟಿಂದು 50,000. ಸಂದೇಶ್ ಆ್ಯಂಡ್ ಕೈಲೇಶ್ ಕಂಟಿನ್ಯೂ ಟು ಶೇರ್ ದ ಪ್ರಾಫಿಟ್ ಬಿಫೋರ್ ಅಗ್ರಿ ಟು ಬಿಯರ್ ಎನಿ ಡೆಫಿಷಿಯನ್ಸಿ ಆನ್ ಗ್ಯಾರಂಟಿ ಟು ಬಸವೇಶ್ ಇನ್ ದ ರೇಷಿಯೋ ಆಫ್ 3:2. ಇಲ್ಲಿ ನೋಡಿ, ಬಸವೇಶ್ವಿಗೆ 50,000 ಕೊಟ್ಟಿರೋದು ಏನು ಗ್ಯಾರಂಟಿ ಪ್ರಾಫಿಟ್ಟು. ಇನ್ ಕೇಸ್ ಆ ಗ್ಯಾರಂಟಿ ಪ್ರಾಫಿಟ್ ಏನಾದರೂ ಕಡಿಮೆ ಬಂದರೆ ಅದನ್ನು ಅಗ್ರೀಡ್ ರೇಷಿಯೋ, ಮುಂಚೆ ಕಡಿಮೆ ಬಂದಿರೋದನ್ನ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ತಾ ಇದ್ರಲ್ಲ, ಬಟ್ ಇಲ್ಲಿ ಈ ಪ್ರಾಬ್ಲಮಲ್ಲಿ ಅದನ್ನ ಮಾಡೋಂಗಿಲ್ಲ. ಓಲ್ಡ್ ರೇಷಿಯೋ 2:1 ಇದೆ, ಗ್ಯಾರಂಟಿ ರೇಷಿಯೋ ಇಸ್ಕೊಂಡಿದೆ 3:2. ಕಮ್ಮಿ ಬಂದಿರೋದನ್ನ ಗ್ಯಾರಂಟಿ ರೇಷಿಯೋದಲ್ಲಿ ಅದನ್ನು ಬಸವೇಶಿಂದು ಮತ್ತು ಸಂದೇಶು ಮತ್ತು ಕೈಲೇಶ್ ಏನು ಮಾಡ್ತಾರೆ? ಗ್ಯಾರಂಟಿ ರೇಷಿಯೋ 3:2 ಪ್ರಕಾರ ಬಸವೇಶಿಗೆ ಕೊಡ್ತಾರೆ. ಓಕೆ, ದ ಪ್ರಾಫಿಟ್ ಆಫ್ ದ ಫರ್ಮ್ ಈಸ್ rupees 2,40,000. ಇಲ್ಲಿ ನಾನೇ ಮಾಡ್ತೀನಿ ನೋಡಿ. तो पार्टनर्स क्या करेंगे? संदेश, कैलेश, बसवेश से
2,40,000 ಓಲ್ಡ್ ರೇಷಿಯೋ 2:1. ಸೊ ನಮಗೆ NPSR ಬೇಕು. NPSR ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. Bus ratio 1/10, sun ratio 2/3, time ratio 1/3. So remaining shares na calculate ಮಾಡಬೇಕಂದ್ರೆ 1 minus 1/10 ಮಾಡಿದ್ರೆ 9/10 whole share into remaining share. Sun ratio 2/3 into 9/10. Next time ratio 1/3 into 9/10. 2 9s are 18, 18/30, 9/30. Next bus ratio into 1/10. So denominator 30 ಇದೆ, ಇಲ್ಲಿ 10 ಇದೆ. 10 ನ ಏನು ಮಲ್ಟಿಪ್ಲೈ ಮಾಡಿದ್ರೆ 30 ಆಗುತ್ತಲ್ಲ 3. So 3/30. 18:9:3. ಅದನ್ನು ಫರ್ದರ್ ಡಿವೈಡ್ ಮಾಡ್ಬೋದು. 3 1s are 3 2s are 3 6 that is 6:3:1. ಓಕೆ, ಹೇಳಿ 6:3:1 ಮಾಡಿದರೆ ನಮಗೆ NPSR ಸಿಗುತ್ತೆ. ಸೊ NPSR 6:3:1 ಅಂದರೆ 6/10, 3/10 ಮತ್ತು 1/10. ಓಕೆ, 6/10 ಮಾಡಿದರೆ 2,40,000 into 6/10, that is 1,44,000. Next 2,40,000 into 3/10, that is 72,000. Next 2,40,000 into 1/10, that is 24,000. ಗ್ಯಾರಂಟಿಡ್ ಪ್ರಾಫಿಟ್ ಬಂದ್ಬಿಟ್ಟು 50,000, ಬಟ್ ಅವನಿಗೆ ಎಷ್ಟು ಸಿಕ್ಕಿದೆ 24,000 ಸಿಕ್ಕಿದೆ. ಆ್ಯಡ್ ಡೆಫಿಷಿಯನ್ಸಿ 26,000 ಅಂದರೆ 50,000 ಕೊಡ್ತೀನಿ ಅಂತ ಹೇಳಿ 50,000 ಬಂದಿದ್ದು 24,000, ಇನ್ನು ಎಷ್ಟು ಕಮ್ಮಿ ಬಂತು 26,000. ಸೊ ಆ 26,000 ಯಾರಿಗೂ ಕೊಡ್ತಾರೆ? ಸಂದೇಶ ಮತ್ತು ಕೈಲೇಶ್. ಅಗ್ರೀಡ್ ರೇಷಿಯೋ ಎಷ್ಟು? 3:2. ಈ ಅಗ್ರೀಡ್ ರೇಷಿಯೋ ಏನಾದ್ರು ಕೊಡಲಿಲ್ಲ ಅಂದರೆ ಓಲ್ಡ್ ರೇಷಿಯೋ 2:1 ಏನಿದೆಯಲ್ಲ ಅದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಈ ಪ್ರಾಬ್ಲಮಲ್ಲಿ 3:2 ಅಗ್ರೀಡ್ ರೇಷಿಯೋ ಕೊಟ್ಟೇನೆ. ಸೊ ಆ ಒಂದು ಅಗ್ರೀಡ್ ರೇಷಿಯೋದಲ್ಲಿ ಯಾರೋ ಸಂದೇಶ ಮತ್ತು ಕೈಲೇಶು ಅದನ್ನು ಶೇರ್ ಮಾಡ್ತಾರೆ. ಲೆಸ್ ಡೆಫಿಷಿಯನ್ಸಿ 26,000 into 3:2 ಅಂದರೆ 3/5. ನೆಕ್ಸ್ಟ್ ಲೆಸ್ ಡೆಫಿಷಿಯನ್ಸಿ 26,000 into 2/5. 26,000 into 3/5, 15,600. 10,400. 1,44,000 minus 15,600 ಮಾಡಿದರೆ 1,28,400. ನೆಕ್ಸ್ಟ್ ಇದು 61,600. ಎಷ್ಟು ಆ್ಯಡ್ ಮಾಡಿದರೆ 2,40,000. So this is all about the
P&L appropriation account problems and P&L appropriation guaranteed profit problems. In this class we discuss about this type of problems. You have to work out all these problems again and practice well, because this is a compulsory question which is going to be appear in your examination related to P&L appropriation 6 marks problem. Okay. In the upcoming class we are going to be solve the next remaining concept, that is interest on drawings. How to calculate the interest on drawings and what are the methods we are going to be followed while calculating the interest on drawings. So practice well. Thank you.